ಚೆನ್ನಾಗಿದ್ರೆ ನೋಡಿ ಚೆನ್ನಾಗಿತ್ತು ಅಂತಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ. ಮನೆಯೆಲ್ಲ ಹೊಗೆ ಸೀದ್ರ ಸ್ಮೆಲ್ಲು. ಒಂದ್ಸತಿ ಆಳಾದ್ಮೇಲೆ ಮತ್ತೆ ನಿನ್ ಬಾರಿ. ಸೊ ಗೈಸ್, ಈಗ ಪಿಜ್ಜಾ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಮೊದಲೆಲ್ಲ ಅಮ್ಮ ಮಾಡ್ಕೊಡ್ತಿದ್ರು, ಇಲ್ಲಾಂದ್ರೆ ಡಾಮಿನೋಸ್ ಅಲ್ಲಿ ತಿಂತಾ ಇದ್ವಿ. ಈಗ ನಾನೇ ಪಿಜ್ಜಾ ಬೇಸ್ ತಗೊಂಡ್ಬಂದು ಟಾಪಿಂಗ್ಸ್ ಎಲ್ಲ ಹಾಕಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ನೋಡೋಣ ಬನ್ನಿ, ಮಾಡಿ ಹೇಗಾಗುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಕೆಚಪ್ ಇರ್ಲಿಲ್ಲ, ಸೊ ಇದು ನಮ್ಮ ಮಮ್ಮಿ ಮನೆಯಿಂದ ತಗೊಂಡ್ಬಂದೆ. ಅಂಡ್ ಪಿಜ್ಜಾ ಬೇಸ್ ಅಷ್ಟೇ, ಅದು ತಗೊಂಡ್ ಬಂದಿದೆ. ನನ್ನ ತಂಗಿ ಗೊತ್ತಿಲ್ಲ ನಾನು ತಗೊಂಡ್ ಬಂದಿದ್ದು. ಸೊ ಈ ವಿಡಿಯೋ ನೋಡಿದ್ಮೇಲೆ ಅವಳು ನನಗೆ ಗ್ಯಾರಂಟಿ ಫೋನ್ ಮಾಡ್ತಾರೆ. ಸೊ ಪಿಜ್ಜಾ ಬೇಸ್ ಇದೆ, ಸೊ 2 ಪಿಜ್ಜಾ ಬೇಸ್ ಕೊಡ್ತಾರೆ. ಸೊ ಟ್ರೈ ಮಾಡಿ ಚೆನ್ನಾಗಿ ಬಂದ್ರೆ ಮತ್ತೆ ಎಲ್ಲರಿಗೂ ಮಾಡ್ಕೊಡೋಣ ಅಂತ ಅನ್ಕೊಂಡಿದೀನಿ. ಅಂಡ್ ಪಿಜ್ಜಾ ಮಾಡ್ಬೇಕಂದ್ರೆ ಚಿಲ್ಲಿ ಫ್ಲೇಕ್ಸ್ ಅಂಡ್ ಆರಿಗೇನೋ ಎಲ್ಲ ಬೇಕು. ನನ್ನ ಹತ್ರ ಇರ್ಲಿಲ್ಲ. ಸೊ ಈ ತರ ಪ್ಯಾಕೆಟ್ಸ್ ಅಲ್ಲಿ ಸಿಗುತ್ತೆ ಚಿಕ್ಕದು. ಇದು 1 ಚಿಲ್ಲಿ ಫ್ಲೇಕ್ಸ್ ತಗೊಂಡಿದ್ದೀನಿ ಅಂಡ್ 2 ಆರಿಗೇನೋ ತಗೊಂಡಿದ್ದೀನಿ. ನಂಗೆ ಆರಿಗೇನೋ ಸೀಸನಿಂಗ್ ಅಂದ್ರೆ ತುಂಬಾನೇ ಇಷ್ಟ, ಸಕ್ಕದಾಗಿರುತ್ತೆ. ಸೊ ಇದನ್ನೆಲ್ಲ ಟಾಪಿಂಗ್ಸ್ ಹಾಕಿ ಎಲ್ಲ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಸ್ವಲ್ಪ ಟೊಮ್ಯಾಟೊ ತೊಗೊಂಡಿದ್ದೀನಿ. ನನಗೆ ಟೊಮೆಟೊ ಇಷ್ಟ ಇಲ್ಲ, ಬಟ್ ನಾನು ಹಸ್ಬೆಂಡಿಗೆ ಅಂತ ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ ಇದೆ, ಇದು ಮಶ್ರೂಮ್, ಇದು ಆನಿಯನ್. ಸೊ ಇದೆಲ್ಲ ಪಿಜ್ಜಾಗೆ ಟಾಪಿಂಗ್ಸು. ಆ್ಯಂಡ್ ನನ್ನ ಹತ್ರ ಮೊಝಾರೆಲ್ಲಾ ಚೀಸ್ ಇಲ್ಲ, ಸೊ ಇದೇ ಮಿಲ್ಕ್ ಮಿಸ್ಟ್ ಅವ್ರದ್ದು ಚೀಸ್ ಸ್ಲೈಸ್ ತೊಗೊಂಡಿದ್ದೀನಿ. ಸೊ ಇದರಲ್ಲೇ ಮಾಡೋಣ ಅಂತ. ಸೊ ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ. ಸೊ ಇದು ಪಿಜ್ಜಾ ಬೇಸ್ 2 ಇರುತ್ತೆ ಪ್ಯಾಕೆಟಲ್ಲಿ. ಸೊ ಇಲ್ಲೊಂದು ಇಟ್ಟಿದ್ದೀನಿ, ಇದರಲ್ಲೊಂದಿದೆ. ಸೊ ಟ್ರೈ ಮಾಡೋಣ. ಸೊ ಈಗ ಪ್ರೀ ಹೀಟ್ ಮಾಡೋದಕ್ಕೆ ಅಂತ ಫಸ್ಟ್ ಪ್ಯಾನ್ ಇಟ್ಟಿದ್ದೀನಿ. ಸೊ ಇದು ಪ್ರೀ ಹೀಟ್ ಆಗಲಿ. ಈಗ ನೆಕ್ಸ್ಟ್ ಪಿಜ್ಜಾ ರೆಡಿ ಮಾಡ್ಕೊಳ್ಳೋಣ. ಪಿಜ್ಜಾ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಇಲ್ಲಿ ನೋಡಿ ಏನೋ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರೀತಾ ಇದ್ದಾರೆ. ಇವ್ರ ಹ್ಯಾಂಡ್ ರೈಟಿಂಗ್ ನೋಡಿ ಏನು ಸಕ್ಕದಾಗಿದೆ. ಸೊ ಒಂದು ಕ್ವಿಕ್ ಅಪ್ಡೇಟ್ ಏನಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪ್ರೊಫೆಷ್ನಲಿ ಸರ್ಟಿಫೈಡ್ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್. ಸೊ ನಿಮಗೆಲ್ಲ ಯಾರಿಗಾದರೂ ಮೇಕಪ್ ಬೇಕಿದ್ದರೆ, ಮದುವೆಗೆ ಅಥವಾ ಯಾವುದೇ ಫಂಕ್ಷನ್ಸ್ ಆಗಿರಲಿ, ಇಲ್ಲಿ ಕಾಣ್ತಿರೋ ನಮಗೆ ಕಾಂಟ್ಯಾಕ್ಟ್ ಮಾಡಿ, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಫಸ್ಟು ಕೆಚಪ್ನ ಬೇಸಲ್ಲಿ ಈ ಥರ ಎಲ್ಲ ಹಾಕ್ಕೊಂಡು, ಸ್ವಲ್ಪ ಆದರೂ ಹಾಕ್ಕೋಬೋದು, ನೀವು ಜಾಸ್ತಿ ಆದರೂ ಹಾಕ್ಬೋದು. ಪಿಜ್ಜಾ ಸಾಸ್ ಬರುತ್ತೆ. ಸೊ ನಾನು ಪಿಜ್ಜಾ ಸಾಸ್ ಇಲ್ಲ, ನಾರ್ಮಲ್ ಟೊಮೆಟೊ ಕೆಚಪ್ಪೇ ಹಾಕ್ಕೊಂಡಿದ್ದೀನಿ. ಸ್ಪೂನಲ್ಲಾದರೂ ಮಾಡ್ಕೊಬೋದು, ಕೈಯಲ್ಲಾದರೂ ಮಾಡ್ಬೋದು. ಕೈಯಲ್ಲಿ ಮಾಡಿದ್ರೆ ಸ್ವಲ್ಪ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ನಾನು ಹ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಗ ಟಾಪಿಂಗ್ಸ್ ಹಾಕೋಣ. ಸೊ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದು ಮಶ್ರೂಮ್, ಆನಿಯನ್ ಎಲ್ಲ, ಕ್ಯಾಪ್ಸಿಕಮ್ ಎಲ್ಲ. ಹಿಂಗೆ ಹಸಿ ಹಾಕಿರಿ ಯಾರು ತಿಂತಾರೆ ಇದನ್ನ? ಹಸಿದೆ ಹಾಕೋದು. ಇದನ್ನು ಹಾಕಿ ಇದ್ರ ಮೇಲೆ ಇಟ್ಟು ಪ್ರೀ ಹೀಟ್ ಮಾಡಿ ಆಮೇಲೆ ಬೇಯಿಸಿ ಎಲ್ಲ ಮಾಡಬೇಕು. ಹೌದಾ? ನಿಮ್ಮ ಪಿಜ್ಜಾ ತಿಂದೇ ಇಲ್ವಾ? ಪಿಜ್ಜಾ ನೋಡ್ತಿರ್ತೀವಿ ಇವತ್ತು. ಒಬ್ಬ ಬೆಂಗಳೂರಲ್ಲಿ ನಾನೇ ಕೊಡ್ಸಿದ್ದೀನಿ. ನೀನೇ ಕೊಡ್ಸಿದ್ಯಾ ನಮಗೆ? ಮನೆಗೆ ಪಾರ್ಸಲ್ ತಂದಿರಲಿಲ್ವಾ? ಅದು ಎಲ್ಲ ಫ್ರೈ ಆಗಿತ್ತಿತ್ರಿ, ಅವಾಗ ಗೊತ್ತಾಗ್ಲಿಲ್ಲ. ಈಗ ನೋಡ್ತಿದ್ದೀನಿ ರೀ. ಸೊ ನೀವು ಮಾಡ್ತೀರಾ? ನೀವೇ ಮಾಡಿರಿ, ತಿಂತೀನಿ. ಟೇಸ್ಟ್ ನೀನು ಟಾಪಿಂಗ್ಸ್ ಹಾಕ್ಬಾ, ನಿಂದು ಹೆಂಗಿರುತ್ತೆ ನೋಡೋಣ. ನನಗೆ ಟೊಮೆಟೊ ಇಷ್ಟ ಇಲ್ಲ, ಇವ್ರಿಗೋಸ್ಕರ ನಾನು ಟೊಮೆಟೊ ಹಾಕ್ತಿರೋದು. ತೊಳೆದಿದ್ದು ಕರೆಕ್ಟ್ ಇದನ್ನ? ಹಾಂ, ಎಲ್ಲ ನೀಟಾಗಿ ತೊಳೆದೇ ಹಾಕ್ತಿರೋದು. ಮಶ್ರೂಮ್ ಇದಾಕ್ತು, ಪನ್ನೀರ್ ಹಾಕು. ವೆಜ್ ಲೋಡೆಡ್ ಪಿಜ್ಜಾ ಇದು. ಪನ್ನೀರ್ ಟಾಪಿಂಗ್ ಮಾಡ್ತಿದ್ದೀನಿ ನೋಡ್ರಿ. ಇದು ಪನ್ನೀರ್ ಟಾಪಿಂಗ್ ಮಾಡೋ ಸ್ಟೈಲ್. ಇದು ಆ್ಯಕ್ಚುಲಿ ನಾವು 6ಗೆ ಮಾಡಬೇಕಾಯ್ತು. ಇವ್ರು ಬಂದಿರೋದು ಟೈಮು 8 o'clock ಆಗಿದೆ. ಸೊ ಇವಾಗ ಮಾಡ್ತಾಯಿದ್ದೀವಿ. ಏನು ಮಾಡ್ತಿದ್ದೀರಿ ಈಗ? ಇದು ಚೀಸ್ ಹಾಕ್ತಾಯಿದ್ದೀನಿ. ಸೊ ನನ್ನ ಹತ್ರ ಮೊಝರೆಲ್ಲಾ ಚೀಸ್ ಇಲ್ಲ, ಹಾಗಾಗಿ ಈ ಥರ ಚೀಸ್ ಬರುತ್ತೆ. ಸೊ ಈ ಥರ ಪ್ಯಾಕೆಟಲ್ಲಿ ಸಿಗುತ್ತೆ ಚೀಸು. ಅದು ಈ ಥರ ಓಪನ್ ಮಾಡಿ ಇದನ್ನು ಚೂರು ಕಿತ್ತಿ ಹಾಕಿದ್ರೆ ಎಲ್ಲ ಕಡೆ. ಮೊಸರು ಚೀಸ್ ಹೆಂಗಿರುತ್ತೆ ಅದು? ಮೊಝರೆಲ್ಲಾ ಚೀಸು ಅದು ಚಿಕ್ಕದಾಗಿ ಕ್ಯೂಬ್ಸಾಗಿ ಅವರೇ ಕಟ್ ಮಾಡಿ ಕೊಟ್ಟಿರ್ತಾರೆ. ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದನ್ನ ಈ ಥರ ಕಟ್ ಮಾಡಾಕಿದ್ರೆ ಟೇಸ್ಟ್ ಬರಲ್ವಾ? ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಅವ್ರು ಕ್ಯೂಬ್ಸ್ ಮಾಡಿರ್ತಾರೆ, ಈಗ ಅವರು ಮೆಷಿನಲ್ಲಿ ಮಾಡಿರ್ತಾರೆ, ನೀನು ಕೈಯಲ್ಲಿ ಮಾಡ್ತಾ ಇದೀಯ ಅಷ್ಟೇ ತಾನೆ? ಫುಲ್ಲು ಚೀಸ್ ಹಾಕ್ತಾಯಿದೆ. ಒಂದು ಶೀಟ್ ಚೀಸ್ ಫುಲ್ ಹಾಕೋಣ ಅಂತ ಹಾಕ್ತಾಯಿದೆ. ಇದು ಆ್ಯಕ್ಚುಲಿ ಹಿಂಗೆ ಇಟ್ಟು ಬರ್ಗರ್ಗೆ ಹಿಂಗೆ ಇಟ್ಟು ತಿಂತಾರೆ, ಬಟ್ ಬರ್ಗರ್ ನೆಕ್ಸ್ಟ್ ಟೈಮ್ ಮಾಡಿಕೊಡ್ತೇವೆ.
ಹೆಂಗೆ ಅನಿಸ್ತಿದೆ ನಾನು ಪಿಜ್ಜಾ ಮಾಡ್ತಿರೋದು ನಿಮಗೆ? ಚೆನ್ನಾಗಿ ಅನಿಸ್ತಿದೆ, ಟೇಸ್ಟ್ ಚೆನ್ನಾಗಿರ್ಬೇಕು. ಫುಲ್ ಇದು ಹೀಟ್ ಆಗಿದೆ. ಸೊ ಇವಾಗ ಇದನ್ನ ಹಿಂಗೆ ತಗೊಂಡು ಇದರ ಮೇಲೆ ಇಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ಕುಕ್ ಮಾಡಬೇಕು. ಅಂದರೆ ಇದು ಮೀಡಿಯಮಲ್ಲಿ ಇರಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಫುಲ್ಲು ಹೈಯೂ ಅಲ್ಲ ಫುಲ್ ಲೋನು ಅಲ್ಲ, ಮೀಡಿಯಮಲ್ಲಿ 20 ಮಿನಿಟ್ಸ್ ಕುಕ್ ಮಾಡಿದ್ರೆ ಪಿಜ್ಜಾ ರೆಡಿ ಆಗುತ್ತೆ. ಹೆಂಗೆ ಅನಿಸ್ತಿದೆ ನಾನು ಇವತ್ತು ನಿನ್ನ ವೈಫ್ ಪಿಜ್ಜಾ ಮಾಡ್ತಿದ್ದಾರಲ್ಲ? ಏನೋ ಮಾಡ್ತಿದ್ಯಾ, ತಿಂದ್ಮೇಲೆ ಹೊಟ್ಟೆ ಚೆನ್ನಾಗಿದ್ರೆ ನೋಡಿ ಚೆನ್ನಾಗಿತ್ತು ಅಂತಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಏನಾಗುತ್ತೆ ಅನ್ಕೋತಾನ. ಹಂಗೇನಿಲ್ಲ, ಚೆನ್ನಾಗೇ ಮಾಡ್ತೀನಿ. ನಮಗೆ ಈ ವೆಸ್ಟರ್ನ್ ಫುಡ್ಸ್ ಅದು ಇಷ್ಟ ಆಗಲ್ಲ, ಚೈನೀಸು. ನೀವು ನೋಡಿದ್ರೆ ಅದನ್ನೇ ಮಾಡ್ತೀರ. ಡೈಲಿ ಏನಿಲ್ಲ, ಇವತ್ತು ಒಂದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ಇದೆಲ್ಲ ಇನ್ನು ಟಾಪಿಂಗ್ಸ್ ಎಲ್ಲ ಇದೆ. ಇದು ಆರಿಗೇನೋ ಎಲ್ಲ ಇದೆ. ಆ್ಯಕ್ಚುಲಿ ನಾನು ಆರಿಗೇನೋ ಅದ್ರ ಮೇಲೆ ಒಂದು ಸ್ವಲ್ಪ ಹಾಕಬೇಕಿತ್ತು, ಬಟ್ ಹಾಕಲಿಲ್ಲ. ಸೊ ಈ ಪಿಜ್ಜಾನ ನಾಳೆ ಮಾಡೋಣ. ಈಗ ಹೊಗೆ ಬರ್ತಿತ್ತು ಅಂತ ತೆಗೆದ್ವಿ. ಇದು ಹೆಂಗಾಗಿದೆ ಗೊತ್ತಾ? ತೋರಿಸಿ ಇದು ಹೆಂಗಾಗಿದೆ ಅಂತ. ಹೆಂಗೆ ತೋರಿಸ್ತಿದ್ಲು? ಊಟ ಮಾಡಿ ಸ್ವಲ್ಪ ಉಲ್ಟಾ ಮಾಡಬೇಡ. ಇಲ್ಲಿ ನೋಡಿ, ಕೆಳಗಡೆ ಎಲ್ಲ ಫುಲ್ಲು ಸೀದೋಗ್ಬಿಟ್ಟಿದೆ. ಮ್ಯೂಸಿಕ್ ಮೇ ಬಿ ನಾನು ಹೀಟ್ ಸ್ವಲ್ಪ ಜಾಸ್ತಿ ಇಟ್ಟೆ ಅನ್ಸುತ್ತೆ. ಟೇಸ್ಟ್ ನೋಡೋಣ ಬನ್ನಿ, ಹೆಂಗನ್ಸ್ತಿದೆ ಸೀದೋಗಿರುತ್ತೆ ಪಿಜ್ಜಾ. ತಿಂದರೆ ಹೊಟ್ಟೆ ನಾವು ಗ್ಯಾರಂಟಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಯ್ಯೋ, ಫೇಲ್ಡ್ ಪಿಜ್ಜಾ. ಸೌಂಡ್ ನೋಡಿ ಗೈಸ್ ಹೆಂಗ್ ಬರ್ತಿದೆ. ಯಾರೋ ಮರ ಕೊಯ್ದಂಗೆ ಆಗ್ತಿತ್ತು ಸೌಂಡು. ಶಬ್ಬಾಸ್ ಬೇಟಾ, ಬಹುತ್ ಬಡಿ. ಸೀದಾ ಫುಲ್ ಸೀದೋಗಿದೆ. ಸೊ ತೋರಿಸ್ತೀನಿ ನೋಡಿ. ಬೇಡ, ಸೀಸನಿಂಗ್ ಹಾಕೋಣ ರೀ ಫಸ್ಟ್. ತಿನ್ನಕ್ಕಾಗಲ್ಲ ಬಿಡು, ಸುಮ್ಮನೆ ಯಾಕೆ ಅದನ್ನ ಸೀಸನಿಂಗ್ ಹಾಕಿ ವೇಸ್ಟ್ ಮಾಡ್ತೀವಿ. ಇಲ್ಲ, ನಾನು ತಿಂತೀನಿ. ಫ್ರೆಂಡ್ಸ್ ಎಲ್ಲ ಸೀದೋಗ್ಬಿಟ್ಟೈತೆ ಫ್ರೆಂಡ್, ಕೆಳಗೆಲ್ಲ ಒಂಥರ ಕರಮ್ ಅನ್ನತ್ತೆ. ಗೈಸ್ ಓವನ್ ಇದ್ದಿದ್ರೆ ಚೆನ್ನಾಗಿ ಮಾಡ್ತಿದ್ದೆ ನಾನು. ಹೇಳ್ತಾರಲ್ಲ ಫ್ರೆಂಡ್, ಹಂಗೆ ಆಯ್ತು. ನೀನು ಆಚೆ ತಗೊಂಡು ಬಾ, ನೋಡಿ ತೋರ್ಸ. ಫ್ರೆಂಡ್ಸ್, ನನ್ನ ಹೆಂಡತಿ ಪಿಜ್ಜಾ ಮಾಡಿದಾಳೆ, ಮನೆಯೆಲ್ಲ ಹೊಗೆ ಸೀದ್ರ ಸ್ಮೆಲ್ಲು. ಅದರಲ್ಲಿ ಇನ್ನು ನೋಡಿದ್ರೆ ಕರ್ರ ಫ್ರೆಂಡ್ ಹೆಂಗೆ ಹಂಚು ನೋಡ್ದಂಗೆ ಆಗ್ತೈತೆ, ಕರೆ ಹಂಚು. ಟೇಸ್ಟ್ ಹೇಳಿ ಹೆಂಗಿದೆ ಅಂತ. ಫ್ರೆಂಡ್ಸ್, ಸೀದರ ತಿಂದ್ರೆ ಏನಾಗಲ್ವಾ? ಚೆನ್ನಾಗಿದ್ಯಾ? ಕುರಿಲಿ ಸೀದಾ ಅಂದರೆ ಚೆನ್ನಾಗಿತ್ತು ಫ್ರೆಂಡ್ಸ್, ಸೀದೋಗ್ಬಿಟ್ಟಿದೆ. ಹಂಗೇನಿಲ್ಲ ಗೈಸ್, ಚೆನ್ನಾಗೇ ಇದೆ. ಚೆನ್ನಾಗಿಲ್ಲ ಅಂದು ಎಲ್ಲ ಅವರೇ ಖಾಲಿ ಮಾಡ್ತಿದ್ದಾರೆ ಗೈಸ್. ಒಂಥರ ಕರಮ್ ಚೆನ್ನಾಗೈತೆ. ಬಟ್ ಇದು ಇಡ್ಲಿ ಪಾತ್ರೆ ಇರ್ಬೇಕಿತ್ತ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ. ಸೊ ಯಾಕೆ ಈ ತರ ಫುಲ್ಲು ಬ್ಲ್ಯಾಕ್ ಆಗಿದೆ ಅಂತ, ಏನ್ ಮಿಸ್ಟೇಕ್ ಆಯ್ತು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋದು ಇನ್ನೊಂದಿದೆಯಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡುವಾಗ ಸ್ವಲ್ಪ ನೋಡೋಣ ಹೆಂಗ್ ಬರುತ್ತೆ ಅಂತ. ಸೊ ನಾನಂತೂ ಬಿಡಲ್ಲ ಗೈಸ್, ಇದು ಮತ್ತೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿ ಆಗೋವರೆಗೂ ಮಾಡ್ತೀನಿ. ನಾಳೆ ಇನ್ನೊಂದು ಮಾಡ್ತೀನಿ, ಸೊ ಅದು ವಿಡಿಯೋ ಮಾಡ್ತೀನಿ. ಸೊ ಹೇಗಾಗತ್ತೆ ಅಂತ ಅದನ್ನು ಇದ್ರಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಗೈಸ್. ಆಗಲೇ ಲಾಸ್ಟ್ ಫುಲ್ ಸೀದೋಗ್ಬಿಟ್ಟಿತ್ತು. ಸೊ ಈಗ ಮತ್ತೆ ಸೆಕೆಂಡ್ ಇವತ್ತೇ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇಟ್ಟಿದ್ದೀನಿ. ಸೊ ಪವರ್ ಇಲ್ಲ, ಪವರ್ ಹೋಗಿದೆ. ಇದು ಚಾರ್ಜಿಂಗ್ ಲೈಟಲ್ಲಿ ಆನ್ ಆಗಿರೋದು. ಸೊ ಒಂದು 5 ಮಿನಿಟ್ಸ್ ಇಡಬೇಕಂತ ಇದ್ದಿದೆ ಆ್ಯಕ್ಚುಲಿ. ಬಟ್ ನಾನು 20 ಮಿನಿಟ್ಸ್ ಅನ್ನೋ ಲೆಕ್ಕದಲ್ಲಿ ಇಟ್ಟಿದ್ದೆ, ಬಟ್ ಅದು ಆ್ಯಕ್ಚುಲಿ 5 ಮಿನಿಟ್ಸ್ ಇರಬೇಕಿತ್ತು. ಸೊ ಇವಾಗ ಮತ್ತೆ 5 ಮಿನಿಟ್ಸಿಗೆ ಇಟ್ಟು ನೋಡೋಣ ಹೇಗಾಗುತ್ತೆ. ಫೈನಲಿ ಆಯಿತು, ಇದು ತುಂಬ ಸಕ್ಕತ್ತಾಗಿ ಬಂದಿದೆ. ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ, ಕರೆಕ್ಟಾಗಿ 5 ಮಿನಿಟ್ಸ್ ಇಟ್ಟು ತೆಗ್ದಿದ್ದೀನಿ. ಸೊ ಈ ಪನ್ನೀರ್ ಮಶ್ರೂಮ್ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡಿ, ಇದು ಲಾಸ್ಟ್ ಬ್ಲ್ಯಾಕ್ ಆಗಿದ್ದು, ಬಟ್ ಇದು ಇಷ್ಟು ರೋಸ್ಟ್ ಆದರೆ ಸಾಕು. ಅಂದರೆ ಐ ಥಿಂಕ್ ಲೈಕ್ ಬ್ರೆಡ್ ರೋಸ್ಟ್ ಆಗುತ್ತಲ್ಲ ಆ ಥರ. ಸೊ ಚೆನ್ನಾಗಿದೆ. ಸೊ ನನ್ನ ಹಸ್ಬೆಂಡಿಗೆ ಕೊಟ್ಟು ಹೆಂಗಿದೆ ಅಂತ ಕೇಳೋಣ ಬನ್ನಿ.
ಒಂದ್ಸತಿ ಹಾಳಾದ್ಮೇಲೆ ಮತ್ತೆ ನಿನ್ ಬಾರಿ ಯಾಕೆ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ 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 ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ. ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಇದು ತಳ ಸೀದೋಯ್ತು. ಇಲ್ಲ, ಇಲ್ಲ, ಸೀದೋಗಿಲ್ಲ. ಚೆನ್ನಾಗೈತಿ, ಚೆನ್ನಾಗಿದೆ. ತಿಂತೀನಿ ನಿಲ್ಸಿ ಫ್ರೆಂಡ್. ಇದು ಹೆಂಗೈತಿ ನೋಡೋಣ. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇದು, ನಂಗಂತೂ ಇಷ್ಟ ಆಯ್ತು. ಬಟ್ ಗೈಸ್, ಟ್ರೈ ಆನ್ ಯೋರ್ ಓನ್ ರಿಸ್ಕ್ ಅಷ್ಟೇ ಹೇಳೋದು. ಅಂದ್ರೆ ಒಂದ್ 5 ಮಿನಿಟ್ಸ್ ಅಷ್ಟೇ, ಕರೆಕ್ಟ್ ಆಗಿ 5 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿದ್ರೆ ಸೊ ನಿಮ್ಗೆ ಚೆನ್ನಾಗಿ ಬರುತ್ತೆ. ನೀವು 5 ಮಿನಿಟ್ಸ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಟರು ಫುಲ್ ರಫ್ ಅಂದ್ರೆ ಗಟ್ಟಿಗಾಗಿ ನೀವು 20 ಮಿನಿಟ್ಸ್ ತನಕ ನಂತರ ವೇಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೊಗೆ ಬರುತ್ತೆ ಅಷ್ಟೇ. ಸೀದೋಗುತ್ತೆ. ಇದು ಪರವಾಗಿಲ್ಲ ಫ್ರೆಂಡ್ಸ್, ಚೆನ್ನಾಗೈತೆ, ಮಾಡ್ಬೋದು. ಬಟ್ ಚೆನ್ನಾಗೈತೆ. ಥ್ಯಾಂಕ್ ಯು. ಒಂದ್ಸತಿ ಮಾಡ್ಕೊಂತೀನಿ ಮತ್ತಷ್ಟೇ. ಅಂದ್ರೆ ಡಾಮಿನೋಸ್ ಪಿಜ್ಜಾ ಅಷ್ಟು ಏನು ಟೇಸ್ಟ್ ಬರಲ್ಲ, ಬಟ್ ಹೋಮ್ ಮೇಡ್ ದೇಸಿ ಪಿಜ್ಜಾ ಅಂತ ಇದೆ, ತಿನ್ಬೋದು ಅಷ್ಟೇ.